Hey guys, good evening. This is Swami. Welcome back to my channel. So today we are going to discuss about a spoken English classes for the beginner. Dear learners, from today it's very important a topic we are going to explain with you people. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ, ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ನಾನು ಮಾಡುವಂಥ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ಗಳು ನಿಮಗೆ ಖಂಡಿತವಾಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಲೆಟ್ ವಿ ಸ್ಟಾರ್ಟ್ ಟು ಎಂಡ್ ಟುಡೇ ಕ್ಲಾಸ್. ಸೊ ಡಿಯರ್ ಲರ್ನರ್, ಟುಡೇ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮುಖಾಂತರ ನಾನು ಬಂದಿದ್ದೀನಿ. ಯಾಕೆಂತೆ ಇದಕ್ಕಿಂತ ಪೂರ್ವದಲ್ಲಿ ನಾನು ಮಾಡಿರ್ತಕ್ಕಂಥ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ, ಮುಂದೆ ಬರುವಂಥ ವಿಡಿಯೋಸ್ಗಳು ತುಂಬ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತವೆ ಮತ್ತು ಆಲ್ ದೋಸ್ ಆ್ಯಂಡ್ ವಿಡಿಯೋಸ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಟು ಲೈಕ್ ಇಸ್ ಎ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಪೋಕನ್ ಇಂಗ್ಲೀಷಸ್. ಹಾಗಾಗಿ ಇವತ್ತಿನ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳು, ಸ್ಪೋಕನ್ ಇಂಗ್ಲೀಷ್ ವಿಡಿಯೋಸ್ಗಳು ಯಾವುದ್ರ ಮೇಲೆ ಇರ್ತವೆ ಅಂತಂದ್ರಿಗಿನ, ಸೊ WH ಕ್ವಶನ್ಸ್. WH questions also, it's very important for every beginners, beginning learners. Why? Because it's very simple. ಈ WH ಕ್ವಶನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ಸಿಸ್ಟಮೆಟಿಕ್ ಆಗಿ, ಎಕ್ಸಲ್ಟ್ ಆಗಿ, ಇನ್ ಎ ಸಿಸ್ಟಮೆಟಿಕ್ ವೇ ಮುಖಾಂತರ ನಾವು ಏನಾದರೆ ಖಂಡಿತವಾಗಿ ಕಲಿತ್ರೆ ಅಬ್ಸಲ್ಯೂಟ್ಲಿ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಇಂಗ್ಲಿಷ್ ವೆರಿ ಕಾನ್ಫಿಡೆಂಟ್ಲಿ ಇನ್ ಎನಿವೇರ್ ಇನ್ ದ ವರ್ಲ್ಡ್. ಹಾಗಾಗಿ ಸೊ ನಾನು ನಿಮಗೆ ಮತ್ತೆ ಒಂದು ಸಾರಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ, ಸೊ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಬೇಡಿ. ಸೊ ಕಂಪ್ಲೀಟ್ ಆಗೋವರೆಗೂ ಕೂಡ ವಿಡಿಯೋವನ್ನು ನೋಡಬೇಕು. ಯಾಕೆಂದರೆ ಇವತ್ತಿನ ಮಾಡುವಂಥ ವಿಡಿಯೋ ನಿಮಗೆ ಒಂದು ಬೇಸಿಕ್ ಆಗಿರುತ್ತೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂಥ ರಿಲೆವೆಂಟ್ ವಿಡಿಯೋಸ್ಗಳು ನಾನು ಮಾಡ್ತಾ ಹೋಗ್ತೀನಿ. ಇವತ್ತು ನೀವೇನಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ, ಸೊ ಸ್ಟಾರ್ಟಿಂಗ್ ಟು ಅಪ್ ಟು ಎಂಡ್ವರೆಗೂ ಈ ವಿಡಿಯೋವನ್ನು ನಾವು ಅಬ್ಸರ್ವೇಷನ್ ಮಾಡಿಕೊಂಡ್ರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ, ಸೊ ನಾನು ಮುಂದೆ ಮಾಡತಕ್ಕಂಥ ಪ್ರತಿ ವಿಡಿಯೋ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವಿಡಿಯೋ ಕಂಪಲ್ಸರಿ ನೀವು ಅರ್ಥ ಮಾಡ್ಕೊಂಡಿದ್ದೆ ಕರೆವಾಯ್ತನಕಿನ ಅಬ್ಸಲ್ಯೂಟ್ಲಿ ನೀವು ಶೇಕಡ 20% ಪರ್ಸೆಂಟೇಜ್ ವೈಸಲ್ಲಿ ನಿಮಗೆ 20% ಇಂಗ್ಲೀಷನ್ನು ನೀವು ಬಹುತೇಕವಾಗಿ ಕಲಿಬಹುದು. ಯಾಕೆಂದರೆ ಇವೆಲ್ಲ ಟಾಪಿಕ್ಸ್ಗಳು, ಈ ಟಾಪಿಕಲ್ಲಿ ನಾವು ಪರಿಣಿತರಾದರೆ, ಎಕ್ಸ್ಪರ್ಟೈಸರ್ ಆದರೆ, ಎಸ್ ವಿ ಬಿಕಮ್ ಎ ವೆರಿ ಗುಡ್ ಇಂಗ್ಲೀಷ್ ಕಮ್ಯುನಿಕೇಟರ್ ಆರ್ ಕಾನ್ಫಿಡೆಂಟ್ ಸ್ಪೀಕರ್ ಆಗ್ಬೋದು. ಓಕೆನಾ? ಲೆಟ್ಸ್ ವಿ ಡಿಸ್ಕಸ್ ಒನ್ ಬೈ ಒನ್ ವಿತೌಟ್ ಡಿಲೇ ಆಫ್ ದ ಟೈಮ್. ಸೊ ವಿಚ್ ಆರ್ ದೋಸ್ WH ಕ್ವಶನ್ ಬೇಸಿಕಲಿ ಆಸ್ ಯು ನೋ ವೆರಿ ವೆಲ್. ಓಕೆನಾ? ಲೆಟ್ಸ್ ಸಿ, ಪ್ಲೀಸ್ ಎವ್ರಿ ಒನ್ ಲುಕ್ ಅಟ್ ದ ಬೋರ್ಡ್. ಈ WH ಕ್ವಶನ್ಸ್, ಹೌ ಕ್ಯಾನ್ we uses a WH words in a spoken English. That is most important because basically we know very well WH words, but how can we use it in a spoken English? Don't know some peoples. ಇವತ್ತು ನಾನು ನಿಮಗೆ ಖಂಡಿತವಾಗಿ ಕ್ಲಾರಿಟಿ ಈ ವಿಡಿಯೋದ ಮುಖಾಂತರ ನಾನು ಕೊಡ್ತೀನಿ. ಫಸ್ಟ್ WHO, ಹೂ ದ ಕನ್ನಡ ಮೀನಿಂಗ್ ಅರ್ಥ ಏನಂದ್ರಿಗಿನ ಯಾರು ಅಂತ ಅರ್ಥ. ವೇ ಕನ್ನಡ ಮೀನಿಂಗು ಎಲ್ಲಿ, ವೈ ಏಕೆ, ವಾಟ್ ಏನು, ವೆನ್ ಯಾವಾಗ, ವಿಚ್ ಯಾವುದು ಅಥವಾ ಯಾವುವು ಅಂತ ನಾವು ಯೂಸ್ ಮಾಡ್ತೀವಿ. ಹೌ ಹೇಗೆ, ಹೂಮ್ ಯಾರಿಗೆ, ಹೂಸ್ ಯಾರದು, ಹೌ ಕೈಂಡ್ ಎಷ್ಟು ರೀತಿಯ. ಡಿಯರ್ ಲರ್ನರ್ಸ್, please each and every WH words, please you try to understanding English with ಕನ್ನಡ ಮೀನಿಂಗ್ ಫಸ್ಟ್. ಯಾಕೆಂದರೆ ನೀವು ಆರಂಭದಲ್ಲಿ ಇಂಗ್ಲೀಷನ್ನು ಕಲಿಬೇಕಂತ ಆಸೆ ಇದ್ದವ್ರಿಗೆ ಮತ್ತು ನಿಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಫಸ್ಟು ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಕನ್ನಡ ಮೀನಿಂಗ್. ಸೊ ಲೇಟರ್ ಆನ್ ಈಸಿಲಿ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಸೆಂಟೆನ್ಸಸ್. ಓಕೆ, ಹೌ ಮೆನಿ ಎಷ್ಟು ರೀತಿಯ ಕನ್ನಡದ ಅರ್ಥ, ಹೌ ಮಚ್ ಎಷ್ಟು ಬೆಲೆ, ವಾಟ್ ಟೈಮ್ ಎಷ್ಟು ಗಂಟೆ, ಹೌ ಲಾಂಗ್ ಎಷ್ಟು ದಿನಗಳು, ಹೌ ಆಫನ್ ಎಷ್ಟು ಬಾರಿ, ಹೌ ಫಾರ್ ಎಷ್ಟು ದೂರ, ಹೌ ಓಲ್ಡ್ ಎಷ್ಟು ವಯಸ್ಸು. ನೋಡಿ, ಈ WH ವರ್ಡ್ಸ್ ಏನಿದೆ ಅಲ್ವಾ
ತುಂಬ ಇಂಪಾರ್ಟೆನ್ಸ್ ಆಗ್ತವೆ ಇನ್ನು ಸ್ಪೋಕನ್ ಇಂಗ್ಲಿಷ್ನಲ್ಲಿ. ಯಾಕೆಂದರೆ ದಿನನಿತ್ಯದ ಬಳಕೆಯಲ್ಲಿ ಸಾಮಾನ್ಯವಾಗಿ ನೀವು ಆಗಿರ್ಬೋದು, ನಾವು ಆಗಿರ್ಬೋದು, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ಆಲ್ಸೋ ದೇ ಕ್ಯಾನ್ ಯೂಸ್ ಆಫ್ ದೀಸ್ WH ವರ್ಡ್ಸ್. ಹಾಗಾಗಿ ಇವುಗಳನ್ನು ನಾವು ವ್ಯವಸ್ಥಿತವಾಗಿ ನಾವು ಕಲಿಯಲೇಬೇಕಾದಂಥದ್ದು ಇದೆ. ಇವು ಕಲ್ತ್ಕೊಂಡ್ರೆ 100% ನೀವು ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟೈಸ್ ಆಗ್ತೀರಿ ಮತ್ತು ಇಂಗ್ಲೀಷನ್ನು ಖಂಡಿತವಾಗಿ ಚೆನ್ನಾಗಿ ಮಾತಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಇವನ್ನೆಲ್ಲವೂ ಕೂಡ ನೀವು ಇಂಗ್ಲೀಷ್ ವಿತ್ ಕನ್ನಡ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಹಾಗಾದರೆ ಈಚ್ ಅಂಡ್ ಎವ್ರಿ WH ವರ್ಡ್ಸು ವಾಟ್ ಇಟ್ ರೆಪ್ರೆಸೆಂಟ್ ಯು, ಬಿಕಾಸ್ ಪ್ರತಿಯೊಂದು WH ವರ್ಡ್ಸು ಎಲ್ಲ ಒಂದೇ ರೀತಿಯ ಅರ್ಥವನ್ನು ಕೊಡುವುದಿಲ್ಲ. ಅಕಾರ್ಡಿಂಗ್ ಟು ದ ಸಿಚುವೇಶನ್, ಅಕಾರ್ಡಿಂಗ್ ಟು ದ ಫ್ರೀಕ್ವೆನ್ಸಿ, ಅಕಾರ್ಡಿಂಗ್ ಟು ದ ಟೈಮ್, ಸೊ ಇಟ್ ಶೋಸ್ ಟು ದ ಸೆಂಟೆನ್ಸ್. ಹಾಗಾಗಿ ಸೊ ಫಸ್ಟ್ ವಿ ಶುಡ್ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಈಚ್ WH ವರ್ಡ್ಸ್. ಓಕೆನಾ? ಲೆಟ್ಸ್ ವಿ ಡಿಸ್ಕಸ್ ಪ್ಲೀಸ್. ಹೂ ಅಂದರೆ ಕನ್ನಡದ ಅರ್ಥ ನಿಮಗೆ ಆಲ್ರೆಡಿ ಹೇಳಿದೆ, ಯಾರು ಅಂತ ಅರ್ಥ. ಈ ಹೂ ಅನ್ನುವಂಥ WH ವರ್ಡ್ಸ್ ಅನ್ನು ನಾವು ಸ್ಪೋಕನ್ ಇಂಗ್ಲಿಷಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆಸ್ಕಿಂಗ್ ಅಬೌಟ್ ಎ ಪರ್ಸನ್. ಆಸ್ಕಿಂಗ್ ಅಬೌಟ್ ಎ ಪರ್ಸನ್ ಅಂದರೆ ಒಂದು ವ್ಯಕ್ತಿ ಯಾರು ಏನು ಅಂತ ನಾವು ತಿಳ್ಕೋಬೇಕಂದ್ರೆ ನಾವು ಹೂ ಅನ್ನುವಂಥ ರೀತಿಯಲ್ಲಿ ನಾವು ಕ್ವಶನ್ ಅನ್ನ ಮಾಡ್ತೀವಿ. ಹಾಗಾದ್ರೆ ನಾನು ನಿಮಗೋಸ್ಕರನೇ ಐ ಬ್ರಾಟ್ ಅಂಡ್ 2 or 3 questions for relevant to who. Please let's see one by one. Who is this? ಇದು ಯಾರು? ಸಾಮಾನ್ಯವಾಗಿ ನಾವು ತುಂಬಾ ಬಾರಿ ನಾವು ಕೇಳ್ತಾ ಇರ್ತೀವಿ, ಹೌದಿಲ್ವಾ? ಸೊ ನಮಗೆ ಯಾರೇ ಒಂದು ನಮಗೆ ಅನ್ನೋನ್ ಪರ್ಸನ್ ಇರ್ಬೋದು, ಗೊತ್ತಿಲ್ಲದೆ ನಮಗೆ ಫೋನ್ ಮಾಡಿರ್ತಾರೆ. ಸೊ ಯಾವಾಗ ನಾವು when we see the phone automatically don't know the person name, ಅವಾಗ ನಾವು just we have to text in the message bar and that particular person who is this ಅಂತ ನಾವು ಮೆಸೇಜ್ ಮಾಡ್ತೀವಿ. ಖಂಡಿತ ಮಾಡ್ತಿರ್ತಾನೆ. ಈ ಮೆಸೇಜ್ ಮಾಡಿದಾಗ ಈ ತರ ನಾವು ಸೆಂಟೆನ್ಸ್ ಅನ್ನ ಬಳಸ್ತೀವಿ. ಏನಂದ್ರೆ ಹೂ ಈಸ್ ದಿಸ್ ಅಂದ್ರೆ ಇದು ಯಾರು. ಸೆಕೆಂಡ್ ಕ್ವಶನ್ ಅರ್ಥ ಮಾಡ್ಕೊಳ್ಬೇಕು. ಹೂ ಈಸ್ ಶಿ, ಹೂ ಈಸ್ ಹಿಮ್, ಅವನು ಯಾರು, ಹೂ ಈಸ್ ಶಿ ಅವಳು ಯಾರು. ಈ ರೀತಿಯ ನಾವು ಕ್ವಶನ್ಸ್ ಗಳನ್ನ ನಾವು ಖಂಡಿತವಾಗಿ ಕೇಳ್ತಾ ಇರ್ತೀವಿ. ಯಾವುದರ ಮೇಲೆ? ಹೂ ಅನ್ನುವಂತ ಒಂದು WH ವರ್ಡ್ ಅಲ್ಲಿ. ಹೂ ಈಸ್ ದಟ್ ಬಾಯ್, ಆ ಹುಡುಗ ಯಾರು ನೋಡಿ ಕೇಳಲ್ವಾ? ಹೂ ಇಸ್ ದಟ್ ಬಾಯ್, ಹೂ ಇಸ್ ದಟ್ ಪರ್ಸನ್, ಹೂ ಇಸ್ ದಟ್ ಗಾಯ್, ಹೂ ಇಸ್ ದಟ್ ಕೇಕ್. ಸೊ ನಾವು ಖಂಡಿತವಾಗಿ ಈ ತರದ ವಿವಿಧ ರೀತಿಯ ಹೂ ಅನ್ನುವಂತ ಒಂದು WH ವರ್ಡ್ಸ್ ಮೇಲೆ ನಾವು ಸೆಂಟೆನ್ಸ್ ಅನ್ನ ನಾವು ಫ್ರೇಮ್ ಮಾಡ್ತಾ ಇರ್ತೀವಿ. ಅದು ಬೇಸಿಕಲಿ ವಿ ನೋಸ್ ವೆರಿ ವೆಲ್ ಅಬೌಟ್ ಇನ್ ಕನ್ನಡ ಲ್ಯಾಂಗ್ವೇಜ್ ಬಟ್ ಡೋಂಟ್ ನೋ ಇಂಗ್ಲಿಷ್ ಲ್ಯಾಂಗ್ವೇಜ್. ಹಾಗಾದ್ರೆ ಈ ಪರ್ಟಿಕ್ಯುಲರ್ ಆಗಿ ನಾವು ಈ ರೀತಿಯಲ್ಲಿ ನಾವು ಏನಾದ್ರೆ WH ವರ್ಡ್ಸ್ ಅನ್ನ ಪ್ರತಿಯೊಂದನ್ನು ನಾವು ಸಿಸ್ಟಮೆಟಿಕ್ ಆಗಿ ಯೂಸ್ ಮಾಡೋದಕ್ಕೆ ಗೊತ್ತಾದಾಗ ಖಂಡಿತವಾಗಿ ಯು ಆರ್ ಬಿಕಮ್ ಎ ವೆರಿ ಗುಡ್ ಇಂಗ್ಲಿಷ್ ಕಮ್ಯುನಿಕೇಟರ್ ವಿತೌಟ್ ಎನಿ ಡೌಟ್ಸ್. ಓಕೆನಾ? ಇವು ಕೇವಲ 2-3 ಎಕ್ಸಾಂಪಲ್ಸ್ಗಳು. ಅಂದ್ರೆ ಇವು ಪ್ರತಿಯೊಂದು WH ವರ್ಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅನ್ನೋದಕ್ಕೆ. ಆದರೆ ಮುಂದೆ ಬರುವಂತ ಎ ಸೀರೀಸ್ ಸ್ಪೋಕನ್ ಇಂಗ್ಲಿಷ್ ಕಂಟಿನ್ಯೂಸ್ ಸೀರೀಸ್ ನಲ್ಲಿ ಪ್ರತಿಯೊಂದು ವಿಡಿಯೋಗಳಲ್ಲಿ ನಾನು ಹೆಚ್ಚಿಗೆ ಸೆಂಟೆನ್ಸ್ಗಳನ್ನ ಒಂದೊಂದೇ WH ವರ್ಡ್ಸ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸ್ಕಿಪ್ ಮಾಡದೆ ಗಮನಿಸ್ತಾ ಹೋಗ್ಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ WH ವರ್ಡ್ಸ್. ವೇರ್. ನಿಮ್ಗೆಲ್ಲರಿಗೂ ಗೊತ್ತು ವೇರ್ ಅಂದ್ರೆ ಎಲ್ಲಿ ಅಂತ ಅರ್ಥ. ಎಲ್ಲಿ ಯೂಸ್ ಮಾಡ್ತೀವಿ? ಆಸ್ಕಿಂಗ್ ಅಬೌಟ್ ಪ್ಲೇಸ್. ಆಸ್ಕಿಂಗ್ ಅಬೌಟ್ ಪ್ಲೇಸ್ ಅಂದ್ರೆ ನಾವು ಸ್ಥಳದ ವಿಷಯವನ್ನು ಕುರಿತು ಆ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿ ನಾವು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ವೇರ್ ಆರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ. ಇಲ್ಲಿ ವೇರ್ ಅಂತಿದೆ, ವೇರ್ ಆರ್ ಯು ಗೋಯಿಂಗ್ ಅಂದ್ರೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ. ಓಕೆನಾ? ವೇರ್ ಆರ್ ಯು ವಾಂಟ್ ಟು ಗೋ, ವೇರ್ ಯು ವಾಂಟ್ ಟು ಗೋ ಅಂದ್ರೆ ನೀನು ಎಲ್ಲಿಗೆ ಹೋಗಬೇಕು. ವೇರ್ ಡು ಯು ಲಿವ್, ನೀವು ಎಲ್ಲಿ ವಾಸ ಮಾಡ್ತಿದ್ದೀರಿ. ವೇರ್ ಡು ಯು ಸ್ಟೇ, ಎಲ್ಲಿ ನೀವು ತಂಗಿದ್ದೀರಿ. ಈ ರೀತಿಯಾಗ ಹಲವಾರು ನಾವು ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ಈ ವೇರ್ ಅನ್ನುವಂಥ WH ವರ್ಡ್ಸ್ ಮೇಲೆ ನಾವು ಮಾತಾಡ್ತೀವಿ. ನಮಗೆ ಗೊತ್ತಿದ್ರೆ ನಾವು ವಿ ಕ್ಯಾನ್ ಫ್ರೇಮ್ ಮೆನಿ ಸೆಂಟೆನ್ಸಸ್ ಅಲ್ವಾ. ಹಾಗಾಗಿ ಬೇಸಿಕ್ ಅನ್ನ ಫಸ್ಟ್ ಇದು ಹೇಗೆ ವರ್ಕ್ ಆಗುತ್ತೆ, ಹೌ ಡಸ್ ಇಟ್ ವರ್ಕ್ಸ್ ಎ ಸಿಂಗಲ್ WH ವರ್ಡ್ಸ್ ಅನ್ನೋದು ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಹ್ಯಾವ್ ಯು ಅಂಡರ್ಸ್ಟುಡ್ ಎವ್ರಿವನ್? ಲೆಟ್ಸ್ ಮೂವ್ ಆನ್ ಟು ದ ಅದರ್ WH ವರ್ಡ್ಸ್ ಪ್ಲೀಸ್. ವೈ. ವೈ ಏನು, ಹೇಗೆ ಯೂಸ್ ಮಾಡ್ತೀವಿ? ವೈ ಅಂದ್ರೆ ಗೊತ್ತಿದೆ ನಿಮಗೆ. ವೈ ಅಂದ್ರೆ ಏನು? ಏಕೆ ಅಂತ ಅರ್ಥ. ಆಸ್ಕಿಂಗ್ ಫಾರ್ ಎ ರೀಸನ್. ಆಸ್ಕಿಂಗ್ ಫಾರ್ ಎ
ರೀಸನ್. ಅಂದ್ರೆ ಯಾವುದಾದ್ರೂ ಕಾರಣ ಕೇಳಿ ಕೆಲವೊಂದಿಷ್ಟು ಕಾರಣಗಳಿಂದ ಕೆಲವು ಸತಿ ನಮಗೆ ಆಬ್ಸೆಂಟ್ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ಆಸ್ಕಿಂಗ್ ಫಾರ್ ಎ ರೀಸನ್ ಹೇಗೆ ಅಂತಂದ್ರೆ ವೈ ಶುಡ್ ವಿ ಲರ್ನ್, ಯಾಕೆ ನಾವು ಅದನ್ನ ಕಲಿಯಬೇಕು. ನೋಡಿ, ವೈ ಶುಡ್ ವಿ ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ವೈ ಶುಡ್ ವಿ ಲರ್ನ್ ಅಂಡ್ ಇಂಗ್ಲಿಷ್ ಗ್ರಾಮರ್. ಖಂಡಿತವಾಗಿ ಈ ತರ ಮಾತಾಡಬಹುದಲ್ವಾ, ಗೊತ್ತಿದ್ರೆ ತಾನೇ ಮಾತಾಡೋದು. ಹಾಗಾಗಿ ಇವೆಲ್ಲ ಸೆಂಟೆನ್ಸ್ಗಳನ್ನು ನಾವು ಫಸ್ಟ್ ಆರಂಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ವೈ ಶುಡ್ ವಿ ಕಮ್ ದೇ, ಅಲ್ಲಿಗೆ ನಾವ್ ಯಾಕೆ ಬರಬೇಕು ಹೇಳ್ತಿರ್ತಾರೆ. ಸಮ್ಮೋನ್ ಯಾಕೆ ಕಂಪಲ್ಸರಿ ಯು ಶುಡ್ ಕಮ್ ದೇ ಅಂತ ಕೇಳ್ತಿರ್ತಾರೆ. ಕ್ವಶನ್ ಮಾಡ್ಬೋದು ನಾವು ಅವ್ರಿಗೆ. ಹೇಗೆ ವೈ ಶುಡ್ ವಿ ಕಮ್ ದೇ, ನಾವ್ ಯಾಕೆ ಅಲ್ಲಿಗೆ ಬರಬೇಕು. ವಿ ಡೋಂಟ್ ಹ್ಯಾವ್ ಎನಿ ವರ್ಕ್, ವೈ ಶುಡ್ ಯು ಕಮ್ ದೇ, ವಿ ಡೋಂಟ್ ಕಮ್ ಅಂತ ನಾವು ಖಂಡಿತವಾಗಿ ಗೊತ್ತಿದ್ರೆ ಮಾತಾಡ್ಬೋದು. ಓಕೆನಾ. ವೈ ಯು ಕಮ್ ಲೇಟ್, ವೈ ಯು ಕೇಮ್ ಲೇಟ್ ಅಥವಾ ಕಮ್ ಲೇಟ್, ಯಾಕೆ ನೀನು ತಡವಾಗಿ ಬಂದಿ. ವೈ ಯು ಕೇಮ್ ಲೇಟ್, ಯಾಕೆ ನೀನು ತಡವಾಗಿ ಬಂದಿ ಅಂತ ನಾವು ಕೇಳಲ್ವಾ ನಾವು. ವೈ ಯು ಕೇಮ್ ಲೇಟ್ ಪಾ, ಆಲ್ರೆಡಿ ಎ ಕ್ಲಾಸ್ ಸ್ಟಾರ್ಟೆಡ್ 10 minutes ago. ನೀವು ಕಾಲೇಜುಗಳಲ್ಲಿ, ಸ್ಕೂಲುಗಳಲ್ಲಿ, ಅದರ್ ಪ್ಲೇಸಸ್ಗಳಲ್ಲಿ, ವರ್ಕ್ ಪ್ಲೇಸಸ್ಗಳಲ್ಲಿ ಈ ಥರ ನಿಮ್ಮ ಬಾಸ್ ಆಗಿರ್ಬೋದು, ಲೈಕ್ ಎ ಟೀಚರ್, ಎ ಪ್ರೊಫೆಸರ್, ಲೆಕ್ಚರ್, ಎವ್ರಿಬಡಿ ವಿಲ್ ಆಸ್ಕ್ ದಿಸ್ ಲೈಕ್ ಆಫ್ ಸೆಂಟೆನ್ಸ್. ಹಾಗಾದಾಗ ಈ ವೈ ಅನ್ನುವಂಥ ಈ WH ವರ್ಡ್ಸ್ ಅನ್ನು ನಾವು ಹೇಗೆ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ವಾಟ್ ಇದು ನಿಮ್ಗೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ವಾಟ್ ಅಂದ್ರೆ ಆಸ್ಕಿಂಗ್ ಅಬೌಟ್ ಎ ಥಿಂಗ್, ಅಂದ್ರೆ ಯಾವುದಾದ್ರೂ ಒಂದು ವಿಷಯದ ಮೇಲೆ, ವಸ್ತುಗಳ ಮೇಲೆ ನಾವು ವಾಟ್ ಅನ್ನೋದು ಯೂಸ್ ಮಾಡ್ತೀವಿ. ಹಾಗಾದ್ರೆ ವಾಟ್ ಈಸ್ ಯುವರ್ ನೇಮ್, ನೋಡಿ ಎ ಥಿಂಗ್, ವಾಟ್ ಈಸ್ ಯುವರ್ ನೇಮ್. ಒಬ್ಬ ಪರ್ಸನ್ ನ ಹೆಸರನ್ನ ತಿಳ್ಕೊಳ್ಳೋಕೆ ಕೂಡ ನಾವು ಖಂಡಿತವಾಗಿ ವಾಟ್ ಅನ್ನುವಂಥ WH ವರ್ಡ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಿನ್ನ ಹೆಸರೇನು. ವಾಟ್ಸ್ ರೀಸನ್, ನಿನ್ನ ಕಾರಣ ಏನಿದೆ. ವಾಟ್ಸ್ ದ ರೀಸನ್, ವಾಟ್ಸ್ ದ ಮ್ಯಾಟರ್, ವಾಟ್ಸ್ ಗೋಯಿಂಗ್ ಆನ್, ವಾಟ್ಸ್ ದ ಟ್ರಬಲ್. ಖಂಡಿತವಾಗಿ ಮಾತಾಡ್ತೀವಲ್ವಾ. ನನಗೆ ಬೇಸಿಕಲಿ ಐ ನೋ ಇಂಗ್ಲಿಷ್, ಡೆಫಿನೆಟ್ಲಿ ಐ ಸ್ಪೀಕ್ ವೆರಿ ಕಾನ್ಫಿಡೆಂಟ್ಲಿ ಇನ್ ಫ್ರಂಟ್ ಆಫ್ ಯು ಅಲ್ವಾ. ಸೊ ವಾಟ್ ಆರ್ ಯು ಡೂಯಿಂಗ್, ಏನ್ ಮಾಡ್ತಾ ಇದ್ದೀರಿ. ವಾಟ್ ಆರ್ ಯು ರೈಟಿಂಗ್, ಏನ್ ಬರಿತಾ ಇದ್ದೀರಿ. ಖಂಡಿತವಾಗಿ ಮಾತಾಡ್ಬೋದಲ್ವಾ. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ನನ್ನ ವಿಡಿಯೋವನ್ನ ಯಾರೆಲ್ಲ ಆರಂಭದಿಂದ ನಾನು ಮಾಡುವಂತ ಕಂಪ್ಲೀಟ್ ವಿಡಿಯೋಗಳನ್ನ ನೀವು ಗಮನಿಸ್ತಾ ಹೋಗ್ತೀರಿ, ಖಂಡಿತವಾಗಿ ಎಷ್ಟು ಬೇಸಿಕಲಿ ಕಲ್ತ್ಕೊಂಡು ನೀವು ಅದ್ಭುತವಾದಂಥ ಇಂಗ್ಲಿಷನ್ನು ನೀವು ಮಾತಾಡ್ಬೋದು. ಅದನ್ನು ನಾನು ಪ್ರತಿ ನನ್ನ ವಿಡಿಯೋದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಆಗಿ ನಿಮಗೆ ಹೇಳ್ತಾ ಇರ್ತೀನಿ. ಓಕೆನಾ. ನೆಕ್ಸ್ಟ್ ವೆನ್ ಅಂದ್ರೆ ಪದದ ಅರ್ಥ ಕನ್ನಡದ ಯಾವಾಗ ಅಂತ. ಓಕೆನಾ. ಸೊ ಆಸ್ಕಿಂಗ್ ಅಬೌಟ್ ಎ ಟೈಮ್, ವೆನ್ ಅಂದ್ರೆ ಆಸ್ಕಿಂಗ್ ಅಬೌಟ್ ಎ ಟೈಮ್ ಅಂದ್ರೆ ಒಂದು ಸಮಯದ ಕುರಿತು ನಾವು ಕೇಳುವಂತ ಕ್ವಶನ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ವೆನ್ ಯು ವಿಲ್ ಕಮ್, ನೀವು ಯಾವಾಗ ಬರ್ತೀರಿ. ಸೊ ವೆನ್ ಯು ವಿಲ್ ಗೋ ಟು ಡೆಲ್ಲಿ, ನೀವು ಡೆಲ್ಲಿಗೆ ಯಾವಾಗ ಹೋಗುತ್ತೀರಿ. ವೆನ್ ಯು ವಾಂಟ್ ಟು ಕಮ್, ನೋಡಿ ವೆನ್ ಯು ವಾಂಟ್ ಟು ಕಮ್, ನೀವು ಯಾವಾಗ ಬರಬೇಕು. ವೆನ್ ಯು ವಿಲ್ ಕಮ್, ವೆನ್ ಯು ವಿಲ್ ಕಮ್ ಟು ಅವರ್ ಹೋಮ್. ನೋಡಿ ಇವೆಲ್ಲ ಕೂಡ ಸೆಂಟೆನ್ಸ್ಗಳು ನಾವು ಈ ವೆನ್ ಅನ್ನುವಂಥ ಒಂದು WH ಸೆಂಟೆನ್ಸ್ ಮೇಲೆ ನೀವು ಖಂಡಿತವಾಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ಅಂಡ್ 6 WH ವರ್ಡ್ಸ್. ವಿಚ್ ಅನ್ನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಆಸ್ಕಿಂಗ್ ಅಬೌಟ್ ಎ ಚಾಯ್ಸ್. ಆಸ್ಕಿಂಗ್ ಅಬೌಟ್ ಎ ಚಾಯ್ಸ್ ಅಂದ್ರೆ ನಮಗೆ ಬೇಕಾದಂತ ವಸ್ತುವನ್ನ ಆಯ್ಕೆ ಮಾಡಬೇಕಾದಂತ ವಿಚಾರದಲ್ಲಿ, ಕೇವಲ ನಾಟ್ ಓನ್ಲಿ ಥಿಂಗ್, ಯಾವುದಾದ್ರೂ ವಿವಿಧ ರೀತಿಯ ಸಂದರ್ಭಗಳಲ್ಲಿ ನಾವು ಚಾಯ್ಸ್ ಮಾಡ್ಕೊಳ್ಳೋಕ್ಕಾಗಿ ನಾವು ಈ ಒಂದು ಸೆಂಟೆನ್ಸ್ ಅನ್ನು ನಾವು WH ವರ್ಡ್ ಸೆಂಟೆನ್ಸ್ ಅನ್ನು ನಾವು ವರ್ಡ್ ಅನ್ನ ಬಳಸ್ತೀವಿ. ವಿಚ್ ಕಲರ್ ಡೂ ಯು ಲೈಕ್, ಕೇಳ್ತಾ ಇರ್ತಾರೆ ತುಂಬಾ ಸತಿ, ನಿಮಗೆ ಯಾವ ಕಲರ್ ಅಂದ್ರೆ ಇಷ್ಟಪ್ಪ. ವಿಚ್ ಕಲರ್ ಡೂ ಯು ಲೈಕ್, ವಿಚ್ ಸಬ್ಜೆಕ್ಟ್ ಡೂ ಯು ಲೈಕ್, ವಿಚ್ ಸಬ್ಜೆಕ್ಟ್ ಡೂ ಯು ಲೈಕ್. ಇಟ್ಸ್ ಎ ಮೋಸ್ಟ್ ಅಂಡ್ ಎವರ್ ಕೇಳ್ತಿರಲ್ವ ನಿಮ್ಮ ಕಾಲೇಜಲ್ಲಿ, ನಿಮ್ಮ ಲೆಕ್ಚರರ್ಸ್, ಟೀಚರ್ಸ್, ನಿಮ್ಮ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಬೇಸ್ ಮೇಲೆ ಖಂಡಿತವಾಗಿ ಕೇಳ್ತಾರೆ. ವಿಚ್ ಥಿಂಗ್ ಯು ವಾಂಟ್ ಟು ಬೈ, ಯಾವ ವಸ್ತುವನ್ನು ನೀನು ಖರೀದಿ ಮಾಡಬೇಕು. ನೋಡಿ ವಿಚ್ ಥಿಂಗ್ ಯು ವಾಂಟ್ ಟು ಬೈ, ನೀನು ಯಾವ ವಸ್ತುವನ್ನ ಖರೀದಿ ಮಾಡಬೇಕು. ನೆಕ್ಸ್ಟ್ ವಿಚ್ ಈಸ್ ಯುವರ್ ಬೆಸ್ಟ್ ಆಕ್ಟರ್, ಕೇಳ್ತಿರ್ತಾರೆ. ಎವ್ರಿಬಡಿ ಲೈಕ್ಸ್ ಟು ಅಂಡ್ ಡಿಫರೆಂಟ್ ಆಕ್ಟರ್. ಹಾಗಾಗಿ ಅಂತ ಸಂದರ್ಭದಲ್ಲಿ ವಿಚ್ ಈಸ್ ಯುವರ್ ಬೆಸ್ಟ್ ಆಕ್ಟರ್, ವಿಚ್ ಈಸ್ ಯುವರ್ ಎ ಬೆಸ್ಟ್ ಪರ್ಸನ್ ಇನ್ ಯುವರ್ ಲೈಫ್, ವಿಚ್ ಈಸ್ ಯುವರ್ ಎ ಬೆಸ್ಟ್ ದ ಮೆಂಬರ್ ಇನ್ ಯುವರ್ ಫ್ಯಾಮಿಲಿ,
ಲೈಕ್ ಡ್ಯಾಡ್ ಮ್ಯಾಮ್ ಲೈಕ್ ಇಸ್ ಎ ಅದರ್ ಪೀಪಲ್ಸ್ ಆಲ್ಸೋ. ಖಂಡಿತವಾಗಿ ಈ ರೀತಿಯ ನೀವು ಸೆಂಟೆನ್ಸ್ಗಳನ್ನು ನಾವು ಮಾಡಿದಾಗ ಅಬ್ಸಲ್ಯೂಟ್ಲಿ ನಾವು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿಬಹುದು. ಪ್ರತಿ ಹೇಳುವಂಥ ಸೆಂಟೆನ್ಸ್ಗಳು, ಪ್ರತಿ ನಾನು ಹೇಳುವಂಥ WH ವರ್ಡ್ಸು ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗತ್ತಂತ ನಾನು ಖಂಡಿತವಾಗಿ ಭಾವಿಸ್ತೀನಿ. ನೆಕ್ಸ್ಟ್ ಹೌ ಅಂದ್ರೇನು? ಹೇಗೆ ಅಂತ ಅರ್ಥ, ಕನ್ನಡದ ಅರ್ಥ. ಆಸ್ಕಿಂಗ್ ಅಬೌಟ್ ಎ ಮ್ಯಾನರ್ ಅಂದ್ರೆ ಒಬ್ಬ ವ್ಯಕ್ತಿಯ ವಯಸ್ಸು ಕುರಿತು ಸಂಬಂಧಪಟ್ಟ ಹಾಗೆ ಕೇಳುವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಅಥವಾ ನೀನು ಹೇಗಿದೆಯಾ ಅಂತ ವ್ಯಕ್ತಿಯ ಪರ್ಸನಾಲಿಟಿಯ ಪೊಸಿಷನ್ ಅನ್ನು ತಿಳ್ಕೊಳ್ಳುವಂತ ಸಂದರ್ಭದಲ್ಲಾಗಿರ್ಬೋದು. ನೋಡಿ, ಹೌ ಆರ್ ಯು? ಹೌ ಮೀನ್ಸ್ ಹೌ ಆರ್ ಯು. ಹೌ ಇಸ್ ಇಟ್ ಗೋಯಿಂಗ್ ಯುವರ್ ವರ್ಕ್? ಹೌ ಆರ್ ಯು ಅಂದ್ರೆ ನೀನು ಹೇಗಿದೆಯಾ. ಹೌ ಓಲ್ಡ್ ಆರ್ ಯು? ನಿನ್ನ ವಯಸ್ಸೆಷ್ಟು. ಹೌ ಈಸ್ ಎವ್ರಿವನ್? ಪ್ರತಿಯೊಬ್ಬರು ಹೇಗಿದ್ದಾರೆ. ಹೌ ಈಸ್ ಎವ್ರಿವನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್? ಈ ರೀತಿ ನಾವು ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸ್ ಎಲ್ಲ ನಾವು ಮಾತಾಡ್ತಿರ್ಬೇಕಾದಾಗ ಖಂಡಿತವಾಗಿ ಹೌ ಅನ್ನೋದು ನಾವು ಹೇಗೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ 8th one, whom. ನೋಡಿ, ಇದು ಬಳಸುವುದು ತುಂಬಾ ರೇರು. ಇಟ್ಸ್ ವೆರಿ ಆಫನ್ ಅಂಡ್ ವಿ ಯೂಸೇಜ್ ಆಫ್ ಇನ್ ಸ್ಪೋಕನ್ ಲ್ಯಾಂಗ್ವೇಜ್. ಓನ್ಲಿ ಇನ್ ಫ್ಯೂ ಸಿಚುವೇಶನ್ ಅಲ್ಲಿ ನಾವು ವಿ ಮಸ್ಟ್ ಯೂಸ್ ಲೈಕ್ ಇಸ್ ಎ ಹೂಮ್. ಓಕೆನಾ? ಸೊ ಅದನ್ನ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ತೀನಿ. ಫಸ್ಟ್ ಹೂಮ್ ಅನ್ನುವಂತ ಕನ್ನಡದ ಪದ ಅರ್ಥ ಅಗೇನ್ ರಿಮೈಂಡಿಂಗ್ ಟು ಯು. ಹೂಮ್ ಅಂದ್ರೆ ಯಾರಿಗೆ ಅಂತ ಅರ್ಥ. ನೋಡಿ, ಆಸ್ಕಿಂಗ್ ಅಬೌಟ್ ಆನ್ ಅಬ್ಜೆಕ್ಟ್, ಉದ್ದೇಶಪೂರ್ವಕವಾಗಿ. ಉದ್ದೇಶ, ಯಾರಾದರ ಭೇಟಿ ಆಗ್ಬೇಕಂದ್ರೆ, ಇಂಥವ್ರನ್ನೇ ಭೇಟಿ ಆಗ್ಬೇಕಂದ್ರೆ, ಇಂಥವ್ರನ್ನೇ ನೀವು ಮೀಟ್ ಮಾಡ್ಬೇಕಂದ್ರೆ ಅಂತ ಸಂದರ್ಭದಲ್ಲಿ ನಾವು ಹೂಮ್ ಅಂತ ನಾವು ಯೂಸ್ ಮಾಡ್ತೀವಿ. ಸೆಂಟೆನ್ಸ್ ಅನ್ನು ನೋಡ್ಕೊಳ್ರಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಹೂಮ್ ಡು ಯು ಮೀಟ್? ಯಾರಿಗೆ ನೀವು ಭೇಟಿ ಆಗಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಿರ್ತೀರಿ, ಯಾವುದಾದ್ರೂ ಒಂದು ಸ್ಕೂಲ್ ಬಳಿ ಬಂದಿರ್ತೀರಿ. ಸೊ ಐ ವಾಂಟ್ ಟು ಮೀಟ್ like is a lecturer, I want to meet headmaster, I want to meet like is a our class teacher. ಅವಾಗ ನಮಗೆ ಹೂಮ್ ಅನ್ನುವಂಥ ಬಳಸಬೇಕು. ಹೂಮ್ ಡು ಯು ಮೀಟ್ ಅಂದ್ರೆ ನೀನು ಯಾರಿಗೆ ಭೇಟಿ ಆಗಬೇಕು. ಹೂಮ್ ಡು ಯು ಕಾಲ್? ಯಾರಿಗೆ ನೀನು ಕರೆ ಮಾಡಬೇಕು. ಸಪೋಸ್ ನೀನು ಹೂಮ್ ಡು ಯು ಕಾಲ್ ಬಿಟ್ಟು ಹೂಮ್ ಅನ್ನೋದ ಬದಲಾಗಿ ಇನ್ಸ್ಟೆಡ್ ಆಗಿ ಹೂ ಡು ಯು ಕಾಲ್ ಅಂತಂದ್ರೇನಾ ಅಬ್ಸಲ್ಯೂಟ್ಲಿ ರಾಂಗ್. ಅಲ್ಲಿ ನಿಮಗೆ ಇಂಗ್ಲೀಷು ಚೆನ್ನಾಗಿ ಗೊತ್ತಿಲ್ಲ ಅಂತಲೇ ಅರ್ಥ ಅಂತಂದು ನಿಮಗೆ ಕೇಳ್ತಕ್ಕಂಥವ್ರು ಕೂಡ ನಿಮಗೆ ಏನು ಮಾಡ್ತಾರೆ ಅಂದ್ರೆ ನಿಮಗೆ ರೆಸ್ಪಾಂಡ್ ಮಾಡಲ್ಲ. ಹಾಗಾಗಿ ಹೂಮ್ ಡು ಯು ಕಾಲ್ ಅಂದರೆ ನೀನು ಯಾರಿಗೆ ಫೋನನ್ನು ಮಾಡಬೇಕು ಅಂತಂದರೆ ಇಲ್ಲಿ ಹೂಮ್ ಅಂತದ್ದು ಬಳಸಲೇಬೇಕು. ಹೂಮ್ ಡು ಯು ರೈಟ್ ಎ ಲೆಟರ್? ಸಪೋಸ್ ನೀನು ಮೆನಿ ಟೈಮ್ಸ್ ಆಲ್ಸೋ ವಿ ಹ್ಯಾವ್ ಟು ರೈಟ್ ಎ ಲೆಟರ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್, ಯುವರ್ ನೈಬರ್, ರಿಲೇಟಿವ್ಸ್ ಎಕ್ಸೆಟ್ರಾ. ಅಂತ ಸಂದರ್ಭದಲ್ಲಿ ಯಾರಿಗೆ ನೀವು ಪತ್ರವನ್ನು ಬರೆಯಬೇಕು ಅಂತ ಸಂದರ್ಭದಲ್ಲಿ ಹೂಮ್ ಡು ಯು ರೈಟ್ ಎ ಲೆಟರ್? ಯಾರಿಗೆ ನೀನು ಪತ್ರ ಬರಿತಾ ಇದೀಯಪ್ಪ ಅಂತ ಕ್ವಶನ್ ಮಾಡಿದಾಗ, ಸೊ ಐ ವಾಂಟ್ ಎ ರೈಟ್ ಎ ಲೆಟರ್ ಟು ಅವರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ನೀವು ಕ್ವಶನ್ ಮಾಡಿದಾಗ ಆನ್ಸರನ್ನು ಹೇಳಲಿಕ್ಕೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ 9th one, ಹೂಸ್. ನೋಡಿ, ಇದು ಕೂಡ ವೆರಿ ವೆರಿ ಆಫನ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಹೂಸ್ ಅಂದ್ರೆ ಆಸ್ಕಿಂಗ್ ಅಬೌಟ್ ಎ ಪೊಸಿಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಯಾರದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಕಾಲೇಜುಗಳಲ್ಲಿ ಖಂಡಿತವಾಗಿ ಬಟ್ ವಿ ಯೂಸೇಸ್ ಲಾಟ್ ಇನ್ ದಿಸ್ ವರ್ಲ್ಡ್ ಬಿಕಾಸ್ ಆಫ್ ದಟ್ ನೋ ಹೂ ದಿಸ್ ಪೆನ್, ಹೂ ದಿಸ್ ಬುಕ್, ಹೂ ದಿಸ್ ಚೇರ್, ಹೂ ದಿಸ್ ಲೈಕ್ ಇಸ್ ಎ ಬ್ಯಾಗ್ ಅಂತ ನಾವು ಕೇಳ್ತಿರ್ತೀವಲ್ಲ, ಆ ಟೈಪಲ್ಲಿ ಹೂಸ್ ದಿಸ್ ಬುಕ್ ಅಂದ್ರೆ ಈ ಪುಸ್ತಕ ಯಾರದು ಅಂತ ಅರ್ಥ. ನೆಕ್ಸ್ಟ್ ಹೂಸ್ ದಿಸ್ ಎ ಪ್ರಾಪರ್ಟಿ? ಈ ಆಸ್ತಿ ಯಾರದು. ಹೂಸ್ ದಿಸ್ ಬ್ಯಾಗ್? ಈ ಬ್ಯಾಗು ಯಾರದು ಅಂತ ಖಂಡಿತವಾಗಿ ನಾವು ಬಳಸಬೇಕಾಗುತ್ತೆ. ಹೂಸ್ ಅಂದ್ರೆ ಕನ್ನಡದ ಪದದ ಅರ್ಥ ಯಾರದು ಅಂತ ಅರ್ಥ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ 10th one, WH words. ವಾಟ್ ಕೈಂಡ್? ವಾಟ್ ಕೈಂಡ್ ಅಂದ್ರಿಗಿನ ವಿವಿಧ ರೀತಿಯ, ಅಂದ್ರಿಗಿನ ಎಷ್ಟು ರೀತಿಯ ಅಂತ ಅರ್ಥ. ಸೊ ಆಸ್ಕಿಂಗ್ ಅಬೌಟ್ ಡಿಸ್ಕ್ರಿಪ್ಷನ್. ಆಸ್ಕಿಂಗ್ ಅಬೌಟ್ ಡಿಸ್ಕ್ರಿಪ್ಷನ್ ನೋಡ್ಕೊಳ್ರಿ, ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಫಸ್ಟ್ ವಾಟ್ ಕೈಂಡ್ ಆಫ್ ಎ ಡ್ರೆಸ್ ಡೂ ಯು ವಾಂಟ್? ಯಾವ ರೀತಿಯ, ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿಯ ವಾಟ್ ಕೈಂಡ್ ಅಂತ ಹೇಳ್ತಿರಲ್ಲ, ಯಾವ ರೀತಿಯ ಡ್ರೆಸ್ಸಸ್ಗಳು ನಿಮಗೆ ಬೇಕಾಗುತ್ತದೆ. ವಾಟ್ ಕೈಂಡ್ ಆಫ್ ಡ್ರೆಸ್ ಡೂ ಯು ವಾಂಟ್? ನಿಮಗೆ ಯಾವ ರೀತಿಯ ಬಟ್ಟೆಗಳು ಬೇಕು ಅಂತ ಕೇಳೋದು. ವಾಟ್ ಕೈಂಡ್ಸ್ ಆಫ್ ಎ ಥಿಂಗ್ಸ್ ಅಂಡ್ ಅವೈಲೇಬಲ್ ಹಿಯರ್? ಯಾವ ರೀತಿಯ ವಸ್ತುಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ, ಇಲ್ಲಿ ದೊರೆಯಲಾಗುತ್ತದೆ ಅಂತ ರೀತಿಯಲ್ಲಿ ಮಾತಾಡಬೇಕಾದಾಗ ಖಂಡಿತವಾಗಿ ನಾವು ಯೂಸ್ ಮಾಡ್ಬೋದು. ವಾಟ್ ಕೈಂಡ್ಸ್ ಆಫ್ ಎ ಡ್ರೆಸ್ಸಸ್ ಆರ್ ದೇರ್ ಇನ್ ಯುವರ್ ಹೋಮ್ ಅಂತ ಕೇಳ್ತಿರ್ತಾರಲ್ಲ, ಸೊ ಇದನ್ನ ವಾಟ್ ಕೈಂಡ್ಸ್ ಅಂತ ನಾವು ಯೂಸ್ ಮಾಡಬೇಕು.
ಓಕೆನಾ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಒನ್. ಹೌ ಮೆನಿ. ನೋಡಿ ಹೌ ಮೆನಿ ಆದರೆ ಅಷ್ಟೇ, ತುಂಬಾ ಸರಿ ನೀವು ಹೌ ಮೆನಿ ಅನ್ನೋದು ನಿಮಗೆ ಬಳಸಕ್ಕೆ ಆಗ್ತಾ ಇರಲಿಲ್ಲ. ನೋಡಿ ಹೌ ಮೆನಿ ಅಂದ್ರೆ ಆಸ್ಕಿಂಗ್ ಅಬೌಟ್ ಕ್ವಾಂಟಿಟಿ. ಕ್ವಾಂಟಿಟಿ ಅಂದ್ರೆ ನಂಬರ್ಸ್ಗಳ ಮೇಲೆ, ಅಂದ್ರೆ ನಂಬರ್ ಅಂದ್ರೆ ಫಾರ್ ಎಕ್ಸಾಂಪಲ್ 1 2 3 4 5 6 ಲೈಕ್ ಇಸ್ ಎ ಡಜನ್ ಅಂದ್ರೆ ಅನ್ಕೌಂಟ್ಲೆಸ್ ನಂಬರ್ಸ್ಗಳ ಮೇಲೆ ನಾವು ರೆಪ್ರೆಸೆಂಟ್ ಮಾಡುವಂತ ರೀತಿಯಲ್ಲಿ ನಾವು ಹೌ ಮೆನಿ ಅಂತ ಯೂಸ್ ಮಾಡ್ತಾರೆ. ನೋಡಿ ಕ್ವಶನ್ ತಗೊಂಬಂದಿದ್ದೀನಿ, ಕ್ವಶನ್ ಅನ್ನ ನೋಡಬೇಕು, ಅಬ್ಸರ್ವ್ ಮಾಡ್ಕೋಬೇಕು. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಯುವರ್ ಕ್ಲಾಸ್ ರೂಮ್. ನೋಡಿ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ. ಹೌ ಮೆನಿ ಬಾಯ್ಸ್ ಆರ್ ದೇರ್, ಹೌ ಮೆನಿ ಗರ್ಲ್ಸ್ ಆರ್ ದೇರ್. ನೋಡಿ ಎಷ್ಟು ಸಾರಿ ನಿಮಗೆ ಟೀಚರ್ಸ್ಗಳು ನಿಮ್ಮ ಕ್ಲಾಸಲ್ಲಿ ಕೇಳ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ಬೇಸಿಕ್ ಕಲಿತಕ್ಕಂಥವ್ರಿಗೆ ಮಾತ್ರ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಈ ವಿಡಿಯೋದಲ್ಲಿ ಖಂಡಿತವಾಗಿ ಪ್ರತಿ ವಿಡಿಯೋಗಳನ್ನು ನಾವು ಕಾನ್ಫಿಡೆನ್ಸ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ಬೇಸಿಕ್ ಇಂದ 100% ನೀವು ಇಂಗ್ಲೀಷಲ್ಲಿ ಕಲಿಯೋದ್ರಲ್ಲಿ ಯಾವುದೇ ಡೌಟ್ ಇರಲ್ಲ. ಹಾಗಾಗಿ ಅಬ್ಸರ್ವ್ ಮಾತ್ರ ಯಾವುದೇ ಕಾರಣಕ್ಕೆ ಮಾಡ್ತಾ ಇರಬೇಕು. ಹೌ ಮೆನಿ ಚಿಲ್ಡ್ರನ್ಸ್ ಆರ್ ದೇ. ನೋಡಿ ಎಷ್ಟು ಜನ ಮಕ್ಕಳು ಇದ್ದಾರೆ. ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇ. ಕೇಳ್ತಿರಲ್ವಾ. ನೋಡಿ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇ ಅಂತ ಬಂದಾಗ ಇಲ್ಲಿ ಕೌಂಟಿಂಗ್ ಬರುತ್ತೆ, ಅದಕ್ಕೆ ಎಷ್ಟು ಬೇಕಾದ್ರೂ ಕೌಂಟಿಂಗ್ ಇರುತ್ತೆ. ಅನ್ಲವ್ಸ್ ಕೌಂಟಿಂಗ್ ಅಂತ ನಾನು ಆಲ್ರೆಡಿ ಹೇಳಿದೆ. ಹಾಗಾಗಿ ಅರ್ಥ ಆಯ್ತಲ್ವ ಸೆಂಟೆನ್ಸು. ಓಕೆ ನೆಕ್ಸ್ಟ್ 12 ಒನ್. ಹೌ ಮಚ್. ಆಸ್ಕಿಂಗ್ ಅಬೌಟ್ ಎ ಪ್ರೈಸ್. ನೋಡಿ ಯಾವುದಾದ್ರೂ ಒಂದು ನಾವು ಶಾಪಿಂಗ್ ಹೋದಾಗೆ ಅಥವಾ ಯಾವುದಾದ್ರೂ ಒಂದು ಡ್ರಗ್ ಸ್ಟೋರ್ಗೆ ಹೋದಾಗೆ ಅಥವಾ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋದಾಗೆ ಯಾವುದಾದ್ರೂ ಒಂದು ಲೈಕ್ ಇದೆ ಟ್ರೇಡಿಂಗ್ ಶಾಪ್ಗೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ವಸ್ತುಗಳ ಬೆಲೆ ಎಷ್ಟು ಅಂತ ಕೇಳೋಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಈ ರೀತಿಯ ಅಂಡ್ ಹೌ ಮಚ್ ಅನ್ನುವಂಥ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಆಸ್ಕಿಂಗ್ ಅಬೌಟ್ ಪ್ರೈಸ್ ಅಂದ್ರೆ ನೋಡಿ ಹೌ ಮಚ್ ರುಪೀಸ್ ದಿಸ್ ಪೆನ್. ಈ ಪೆನ್ನು ಎಷ್ಟು ರೂಪಾಯಿ. ಹೌ ಮಚ್ ದಿಸ್ ಕಾಸ್ಟ್ ಆಫ್ ದಿಸ್ ಬುಕ್ಸ್. ಹೌ ಮಚ್ ಕಾಸ್ಟ್ ಆಫ್ ದಿಸ್ ಡ್ರೆಸ್. ಈ ಕಾಸ್ಟಿನ ಈ ಡ್ರೆಸ್ಸಿನ ಬೆಲೆ ಎಷ್ಟು ಅನ್ನುವ ರೀತಿಯಲ್ಲಿ ನಾವು ಸೆಂಟೆನ್ಸ್ ಅನ್ನು ನಾವು ಫ್ರೇಮ್ ಮಾಡಬಹುದು. ಹೌ ಮಚ್ ರುಪೀಸ್ ಡೂ ಯು ವಾಂಟ್. ನಿನಗೆ ಎಷ್ಟು ರೂಪಾಯಿ ಹಣದ ಎಷ್ಟು ರೂಪಾಯಿ ನಿಮಗೆ ಬೇಕಾಗಿದೆ. ಈ ರೀತಿ ನಾವು ಸೆಂಟೆನ್ಸ್ಗಳನ್ನು ನಾವು ಮಾಡಬಹುದು. ನೆಕ್ಸ್ಟ್ ವಾಟ್ ಟೈಮ್. ವಾಟ್ ಟೈಮ್. ಸೊ ಆಸ್ಕಿಂಗ್ ಅಬೌಟ್ ಆನ್ ಎಕ್ಸಾಕ್ಟ್ ಟೈಮ್. ನೋಡಿ ವಾಟ್ ಟೈಮ್ ಅಂದ್ರೆ ಎಕ್ಸಾಕ್ಟ್ ಸಮಯ ಆಗಿರುತ್ತೆ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಈಗ ವೆನ್ ಯು ಗೆಟ್ ಹಂಗ್ರಿ, ವೆನ್ ಯು ಗೆಟ್ ಹಂಗ್ರಿ ಅಟ್ ದ ಟೈಮ್ ಆಫ್ ಪಾಯಿಂಟ್, ಹೇ ವಾಟ್ಸ್ ದ ಟೈಮ್ ನೌ, ವಾಟ್ ಇಸ್ ಇಟ್ ಟೈಮ್ ನೌ ಕೇಳ್ತಾ ಇರಲ್ವಾ. ಯಾಕೆ ಹೇಳಿ, ಅಕಾರ್ಡಿಂಗ್ ಟು ದ ಸಿಚುವೇಶನ್ ಅಲ್ಲಿ ಯಾವುದು ನಮಗೆ ಅವಶ್ಯಕತೆ ಇದೆ, ಈಗ ಏನಾದರೂ ನಾವು ಬೇರೆ ಕಡೆ ಹೋಗ್ಬೇಕು ಅಥವಾ ಇಂಥ ವಸ್ತುವನ್ನು ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿ ನಾವು ವಾಟ್ ಟೈಮ್ ಅನ್ನುವಂಥ WH ವರ್ಡ್ ಅನ್ನು ನಾವು ಯೂಸ್ ಮಾಡ್ತೀವಿ. ನೋಡಿ ಸೆಂಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ರಿ. ವಾಟ್ ಟೈಮ್ ಟು ಡೂ ಯು ಗೆಟ್ ಅಪ್. ನೋಡಿ ವಾಟ್ ಟೈಮ್ ಟು ಡೂ ಯು ಗೆಟ್ ಅಪ್. ನೀವು ಬೆಳಗ್ಗೆ ಮುಂಜಾನೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಅಂತ ಕೇಳ್ತಿರಲ್ಲ. ವಾಟ್ ಟೈಮ್ ಟು ಗೆಟ್ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗಿನ ಜಾವ ಎಷ್ಟು ಸಮಯಕ್ಕೆ ಎದ್ದೇಳ್ತೀರಿ ಅಂತ ನಿಮಗೆ ಕೇಳ್ತಿರ್ತಲ್ವಾ. ಅದೇ ತರ ವಾಟ್ ಟೈಮ್ ಟು ಡೂ ಯು ಗೆಟ್ ಅಪ್, ವಾಟ್ ಟೈಮ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಈ ರೀತಿ ನೀವು ಡಿಫ್ರೆಂಟ್ ಆಗಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವಾಟ್ಸ್ ದ ಟೈಮ್ ನೌ. ಈಗ ಸಮಯ ಎಷ್ಟು. ವಾಟ್ ಇಸ್ ಇಟ್ ಟೈಮ್ ನೌ ಅಂತ ನಾವು ಕೇಳ್ತೀವಲ್ವಾ. ಅದೇ ತರ ವಾಟ್ ಟೈಮ್ ಅಂದ್ರೆ ಈ ರೀತಿ ನೀವು ಸೆಂಟೆನ್ಸ್ ಫ್ರೇಮ್ ಅನ್ನ ಮಾಡಬೇಕಾಗುತ್ತೆ. ಇವು ಜಸ್ಟ್ ಓನ್ಲಿ ಎಕ್ಸಾಂಪಲ್ಸ್. ಯಾಕೆ ಎಕ್ಸಾಂಪಲ್ ಅಂದ್ರೆ ಬೇಸಿಕ್ ಇವೆಲ್ಲ ಹೇಗೆ ವರ್ಕ್ ಆಗುತ್ತದೆ ಅನ್ನೋದ್ರ ಬಗ್ಗೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಆದರೆ ಮುಂದೆ ನಾನು ಮಾಡುವಂತ ಈಚ್ ಅಂಡ್ ಎವ್ರಿ WH ವರ್ಡ್ಸ್ ಅಲ್ಲಿ ಖಂಡಿತವಾಗಿ ನಿಮಗೆ ಕ್ಲಿಯರ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸ್ಗಳನ್ನು ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಹೌ ಲಾಂಗ್. ಹೌ ಲಾಂಗ್ ಅನ್ನೋದು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಆಸ್ಕಿಂಗ್ ಅಬೌಟ್ ಎ ಲೆಂತ್ ಆರ್ ಡ್ಯೂರೇಷನ್. ಲೆಂತ್ ಆರ್ ಡ್ಯೂರೇಷನ್. ಸೆಂಟೆನ್ಸ್ ಎಕ್ಸಾಂಪಲ್ ನೋಡ್ಕೊಳ್ರಿ. ಹೌ ಲಾಂಗ್ ಯು ಹ್ಯಾವ್ ಬೀನ್ ಎ ವರ್ಕಿಂಗ್ ಇಯರ್. ಎಷ್ಟು ವರ್ಷಗಳಿಂದ ನೀನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಹೌ ಲಾಂಗ್ ಯು ಹ್ಯಾವ್ ಬೀನ್ ಎ ರೀಡಿಂಗ್ ಅಂದ್ರೆ ಎಷ್ಟು ಸಮಯದಿಂದ ನೀನು ಓದ್ತಾ ಇದ್ದೀರಿ. ಹೌ ಲಾಂಗ್ ಯು ಹ್ಯಾವ್ ಬೀನ್ ವೇಟಿಂಗ್ ಇಯರ್. ಎಷ್ಟು ನಿಮಿಷಗಳಿಂದ ನೀನು ಇಲ್ಲಿ ಕಾಯ್ತಾ ಇದ್ದೀರಿ ಅಂದ್ರೆ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಅಲ್ಲಿ ಒಬ್ರಿಗೋಸ್ಕರ ಕಾಯ್ತಾ ಇರ್ಬೋದು, ಹೌದಿಲ್ವಾ. ನಾವೇ ಯಾವುದೇ ಸಮಯದಿಂದ ಒಂದು 2 ಗಂಟೆಯಿಂದ ನಾವು ಓದ್ತಾ ಇರ್ಬೋದು ಅಥವಾ ಇಷ್ಟು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇರ್ಬೋದು. ಅಂತ ಸಂದರ್ಭದಲ್ಲಿ ಈ ತರ ಸೆಂಟೆನ್ಸ್ಗಳು ನಾವು ಫ್ರೇಮ್ ಮಾಡಲಿಕ್ಕೆ ತುಂಬಾ ಅವಶ್ಯಕತೆ ಇರುತ್ತೆ ಈ WH ವರ್ಡ್ಸ್. ಹಾಗಾಗಿ ಹೌ ಲಾಂಗ್ ಅಂದ್ರೆ ಹೌ ಲಾಂಗ್ ಯು ಹ್ಯಾವ್ ಬೀನ್ ದ ವರ್ಕಿಂಗ್ ಇಯರ್. ಹೌ ಲಾಂಗ್ ಯು ಹ್ಯಾವ್ ಬೀನ್ ಎ ರೀಡಿಂಗ್. ಎಷ್ಟು ನಿಮಿಷಗಳಿಂದ ನೀನು ಅಥವಾ ಎಷ್ಟು ಗಂಟೆಯಿಂದ ನೀನು ಓದ್ತಾ ಇದ್ದೇನೆ ಅನ್ನೋದಕ್ಕೆ ಅಬ್ಸಲ್ಯೂಟ್ಲಿ ಈ ತರಹದ ಸೆಂಟೆನ್ಸ್ಗಳು ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಹೌ ಆಫನ್
ಅಂದ್ರೆ ಹೌ ಆಫನ್ ಅಂದ್ರೆ ಕನ್ನಡದ ಪದದ ಅರ್ಥ ಪ್ರತಿ ಸಲ, ಪ್ರತಿ ಬಾರಿ ಅಂದ್ರೆ ಅರ್ಥ. ಯಾವಾಗ ಯೂಸ್ ಮಾಡ್ತೀವಿ? ಆಸ್ಕಿಂಗ್ ಅಬೌಟ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೀನ್ ಏನು ಗೊತ್ತಾ? ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಆಫ್ ಸೈಕಲ್ ಪರ್ ಸೆಕೆಂಡ್, ಅಂದ್ರೆ ಪ್ರತಿ ಬಾರಿ, ಪದೇ ಪದೇ ಅನ್ನುವಂತ ಪದದ ಕನ್ನಡದ ಅರ್ಥ. ಕ್ವಶನ್ ಅರ್ಥ ಮಾಡ್ಕೊಡ್ರಿ, ಈ ಪ್ರತಿ ಒಂದು ಸೆಂಟೆನ್ಸ್ ಅರ್ಥ ಮಾಡ್ಕೊಡ್ರಿ. ಹೌ ಆಫನ್ ವಿಲ್ ಕಮ್ ಟು ಹೊಸಪೇಟೆ ಅಥವಾ ಹೊಸಪೇಟೆ. ಹೊಸಪೇಟೆಗೆ ಎಷ್ಟು ಬಾರಿ ನೀನು ಬರ್ತೀವಿ? ನೋಡಿ ಇಲ್ಲಿ, ಹೌ ಆಫನ್ ವಿಲ್ ಕಮ್ ಟು ಹೊಸಪೇಟೆ ಇನ್ ಎ ಮಂತ್, ಇನ್ ಎ ಇಯರ್, ಈ ತರ ಕೇಳಬೇಕಾದಂತ ಸಂದರ್ಭದಲ್ಲಿ ನಿಮಗೆ ಹೌ ಆಫನ್ ಅಂದ್ರೆ ಎಷ್ಟು ಬಾರಿ ನೀನು ಹೊಸಪೇಟೆಗೆ ಬರ್ತಾ ಇರ್ತೀಯಾ ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಹೌ ಆಫನ್ ವಿಲ್ ಯು ಗೋ ಟು ಅಬ್ರಾಡ್ ಅಂದ್ರೆ ನೀನು ಪ್ರತಿ ಸತಿ ನೀನು ಎಷ್ಟು ಬಾರಿ ನೀನು ವರ್ಷದ ಒಳಗಡೆ ನೀನು ಅಬ್ರಾಡ್ಗೆ ಹೋಗ್ತಾ ಇರ್ತೀಯಾ, ವಿದೇಶಿಗೆ ಹೋಗ್ತಾ ಇರ್ತೀಯಾ ಅಂತ ನಾವು ಕೇಳಬೇಕಾದಂತ ಸಂದರ್ಭದಲ್ಲಿ ನಾವು ಈ ಸೆಂಟೆನ್ಸ್ಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್, ಹೌ ಫಾರ್, ಆಸ್ಕಿಂಗ್ ಅಬೌಟ್ ಡಿಸ್ಟೆನ್ಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಹೌ ಫಾರ್ ಅಂದ್ರೆ ಎಷ್ಟು ದೂರು ಅಂತ ಅರ್ಥ. ಈ ದೂರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಕಿಲೋಮೀಟರ್, ಬೆಂಗಳೂರು ಕೊಟ್ಟೂರಿಂದ ಬೆಂಗಳೂರು ಎಷ್ಟು ಕಿಲೋಮೀಟರ್ ಇದೆ, ಹೊಸಪೇಟೆಯಿಂದ ಬೆಂಗಳೂರು ಎಷ್ಟು ಕಿಲೋಮೀಟರ್ ಇದೆ, ಸೊ ಹೊಸಪೇಟೆಯಿಂದ ರಾಯಚೂರು ಎಷ್ಟು ಕಿಲೋಮೀಟರ್ ಇದೆ, ಹೊಸಪೇಟೆಯಿಂದ ಮುಂಬೈ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ ನಮಗೆ ಯಾವಾಗಾದ್ರೂ ನಮಗೆ ವಿ ವಾಂಟ್ ಟು ಸಮ್ ಎ ಡಿಸ್ಟೆನ್ಸ್ ಇನ್ಫಾರ್ಮೇಶನ್. ಅಂತ ಸಂದರ್ಭದಲ್ಲಿ ನಾವು ಹೇಗೆ ಹೌ ಆಸ್ ದ ಕ್ವಶನ್ ಫಾರ್ ಅದರ್ ಪೀಪಲ್ ರಿಗಾರ್ಡಿಂಗ್ ಟು ದ ಡಿಸ್ಟೆನ್ಸ್ ಅಂತ ಬಂದಾಗ ಹೌ ಫಾರ್ ಎ ಕಿಲೋಮೀಟರ್ ಫ್ರಮ್ ಹೊಸಪೇಟೆ ಟು ಬ್ಯಾಂಗ್ಳೂರ್, ಬೆಂಗಳೂರಿಂದ ಹೊಸಪೇಟೆಗೆ ಎಷ್ಟು ಕಿಲೋಮೀಟರ್ ಇದೆ, ಈ ರೀತಿ ಯೂಸ್ ಮಾಡಬೇಕು. ಹೌ ಫಾರ್ ಕಿಲೋಮೀಟರ್ ಫ್ರಮ್ ಎ ಕೊಟ್ಟೂರು ಬಸ್ ಸ್ಟ್ಯಾಂಡ್ ಟು ಅಂಡ್ SGK ಡಿಫೆನ್ಸ್ ಅಕಾಡೆಮಿ. ನೋಡಿ, ಕೊಟ್ಟೂರಿನ ಬಸ್ ಸ್ಟ್ಯಾಂಡ್ ಇಂದ SGK ಡಿಫೆನ್ಸ್ ಅಕಾಡೆಮಿ ಎಷ್ಟು ಕಿಲೋಮೀಟರ್ ಇದೆ? ಯಾಕೆಂದ್ರೆ ಎಷ್ಟೋ ಜನ ಇಲ್ಲಿ ಟ್ರೈನ್ಸ್ಗಳು ಬರ್ತಾ ಇರ್ತಾರೆ, ಅವ್ರು ಕೇಳ್ತಾ ಇರ್ತಾರೆ ಎಷ್ಟು ಕಿಲೋಮೀಟರ್ ಅಂತ ಕೇಳ್ತಿರ್ತಾರಲ್ವಾ. ಈ ತರ ಸೆಂಟೆನ್ಸ್ಗಳು ನಿಮಗೆ ಬಹುಶಃ ಅಬ್ಸಲ್ಯೂಟ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಹೌ ಫಾರ್ ಕಿಲೋಮೀಟರ್ ಫ್ರಮ್ ಹಿಯರ್ ಟು ದೇರ್. ಹೌ ಫಾರ್ ಕಿಲೋಮೀಟರ್ ಫ್ರಮ್ ಹಿಯರ್ ಟು ದೇರ್, ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ದೂರ ಇದೆ ಅಂತ ಕೂಡ ನಾವು ಯೂಸ್ ಮಾಡ್ಬೋದು. ನಾವು ಕೆಲವೊಂದ್ಸತಿ ಪ್ಲೇಸ್ ಗಳನ್ನ ಇಂಡಿಕೇಟ್ ಮಾಡ್ಲಾರ್ದಂಗೆ ಈ ತರ ಯೂಸ್ ಮಾಡ್ತೀವಿ. ಹೌ ಫಾರ್ ಕಿಲೋಮೀಟರ್ ಫ್ರಮ್ ಹಿಯರ್ ಟು ದೇರ್, ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರು ಅಂತ ಬಂದಾಗ ಈ ತರ ನಾವು ಸೆಂಟೆನ್ಸ್ ಅನ್ನ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್, ಲಾಸ್ಟ್ ಒನ್, ಹೌ ಓಲ್ಡ್ ಅಂತಂದಾಗ ಯಾವಾಗ ಯೂಸ್ ಮಾಡ್ತೀವಿ ಹೌ ಓಲ್ಡ್ ಅಂತಂದ್ರೆ ಇದು ಅಬ್ಸಲ್ಯೂಟ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಪೀಪಲ್. ನಿಮಗೆ ಪರ್ಟಿಕ್ಯುಲರ್ ನಿಮ್ಮ ಏಜ್ಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಿಮ್ಮ ವಯಸ್ಸೆಷ್ಟು, ನಿಮ್ಮ ಏಜ್ ಎಷ್ಟು ಅನ್ನುವಂಥ ರೀತಿಯಲ್ಲಿ ಕೇಳಬೇಕಾದಾಗ ಈ ಸೆಂಟೆನ್ಸ್ ಅನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಆಸ್ಕಿಂಗ್ ಅಬೌಟ್ ಏಜ್ ಅಂತ ಅರ್ಥ. ನೋಡಿ, ಹೌ ಓಲ್ಡ್ ಆರ್ ಯು, ನಿನ್ನ ವಯಸ್ಸೆಷ್ಟು. ಹೌ ಓಲ್ಡ್ ದಿಸ್ ಪರ್ಸನ್, ಈ ಪರ್ಸನಿನ ವಯಸ್ಸೆಷ್ಟು. ಹೌ ಓಲ್ಡ್ ಯುವರ್ ಬೇಬಿ, ಹೌ ಓಲ್ಡ್ ಯುವರ್ ಬೇಬಿ, ಹೌ ಓಲ್ಡ್ ಆರ್ ಯುವರ್ ಬೇಬಿ ಅಂತಂದ್ರೆ ನಿನ್ನ ಬೇಬಿ ಅಂದ್ರೆ ಮಗುವಿನ ವಯಸ್ಸೆಷ್ಟು ಅಂತ ಅರ್ಥ. ಹೀಗೆ ಇದಕ್ಕೆ ಏಜ್ಗೆ ರಿಲೇಟೆಡ್ ಆದ ರೀತಿಯಲ್ಲಿ ಕ್ವಶನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಡಿಯರ್ ಲರ್ನರ್, ನಾನು ಇಲ್ಲಿವರೆಗೂ ಈ WH ವರ್ಡ್ಸ್ ನಲ್ಲಿ ಬರುವಂತ ಈ 17 WH ವರ್ಡ್ಸ್ಗಳ ಮೇಲೆ ನಾನು ತುಂಬಾ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಅದಕ್ಕೆ ಎಕ್ಸಾಂಪಲ್ ಏನಂತ ಅದ್ಭುತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ. ಹಾಗಾಗಿ ಯಾರೆಲ್ಲ ನನ್ನ ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ತಾ ಇದ್ದೀರಿ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫಸ್ಟ್, ಸೆಕೆಂಡ್, ಆಲ್ರೆಡಿ ನನ್ನ ಎಕ್ಸಿಸ್ಟೆಡ್ ಸಬ್ಸ್ಕ್ರೈಬರ್ ಇರ್ತಾರಲ್ವಾ, ಸುಮ್ಮನೆ ವಿಡಿಯೋವನ್ನ ನೀವು ನೋಡಬಾರ್ದು. ನೋಡೋದ್ರ ಜೊತೆಗೆ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಲಿಕ್ಕೆ ವಿಡಿಯೋವನ್ನ ಬೇರೆಯವರಿಗೆ ಶೇರ್ ಮಾಡ್ಕೊಡ್ರಿ. ಮತ್ತು ಯಾವುದೇ ಕಾರಣಕ್ಕೆ ಏನನ್ನು ಮರಿಬಾರ್ದು ಅಂತಂದ್ರೆ ಕಮೆಂಟ್ ಮಾಡುವಂಥದ್ದನ್ನು ಮರಿಬಾರ್ದು. ಯಾಕಂದ್ರೆ ನಿಮ್ಮ ಕಮೆಂಟ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅಂದ್ರೆ ನಿಮ್ಮ ಕಮೆಂಟ್ಗಳು ಎಕ್ಸ್ಪೆಕ್ಟ್ ಇಂದ ನಮಗೆ ಇನ್ನೂ ಹೆಚ್ಚಿನ ಕ್ಯೂರಿಯಾಸಿಟಿಯಿಂದ ನಿಮಗೆ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತಾ ಹೋಗ್ತವೆ ಅಲ್ವಾ. ಹಾಗಾಗಿ ಈ ಯಾರೆಲ್ಲ ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀರಿ, ಖಂಡಿತವಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಆರಂಭದಿಂದ ಎಂಡ್ವರೆಗೂ ವಿಡಿಯೋಗಳನ್ನ ನೋಡ್ತಾ ಇರಬೇಕು. ನೋಡಿ, ಮತ್ತು ಇನ್ನೂ ಒಂದು ನಿಮಗೆ ಭರವಸೆ ಕೊಡ್ತೀನಿ, ಸ್ಪೋಕನ್ ಇಂಗ್ಲಿಷ್ ಅನ್ನ ಬೇಸಿಕ್ ಇಂದ ಅಡ್ವಾನ್ಸ್ ಆಗಿ ಇಂಗ್ಲಿಷ್ ನಲ್ಲಿ ನಾವು ಎಕ್ಸ್ಪರ್ಟೈಸ್ ಆಗಬೇಕು ಅಂತಂದ್ರೆ ಖಂಡಿತವಾಗಿ ನಾನು ನಿಮಗೆ ಭರವಸೆ ಕೇಳ್ತಾ ಇದ್ದೀನಿ, 20% ನಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ಲೇಬೇಕಂದ್ರೆ ನಾನು ಮಾಡುವಂತ 17 ವಿಡಿಯೋ ಏನಿದೆ ಅಲ್ವಾ WH ಕ್ವಶನ್ಸ್ ಮೇಲೆ, ಅವನ್ನೆಲ್ಲ ನೀವು ಈಚ್ ವಿಡಿಯೋಸ್ ಅನ್ನು ನೀವು ಕಂಪಲ್ಸರಿ ನೋಡಲೇಬೇಕು. ಅವಾಗ ನಿಮಗೆ 20% ನೀವು ಇಂಗ್ಲಿಷ್ ಅನ್ನ ಕಲಿತ್ರಿ. ಯಾಕಂದ್ರೆ ದಿನ ಬಳಕೆಯಲ್ಲಿ ಈ ತರ ಶಬ್ದಗಳನ್ನ ಬಳಸಿ ನಾವು ಕನ್ನಡದಲ್ಲಿ ಭಾಷೆ ಮಾತಾಡ್ತಕ್ಕಂಥದ್ದು, ಇತರ ಭಾಷೆಗಳನ್ನ ಮಾತಾಡ್ತಕ್ಕಂಥದ್ದು. ಹಾಗಾಗಿ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ.
ಇದರ ಮೇಲೆ ಮುಂದಿನ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ಮುಂದಿನ ಬ್ಯೂಟಿಫುಲ್ ಆದಂಥ WH ಕ್ವಶನ್ಸ್ ವಿಡಿಯೋಗಳ ಮೇಲೆ ನಾನು ಮಾಡ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು.